ಕಡಲ ತಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ ಶಾಸಕ ಹರೀಶ್ ಪೂಂಜಾರನ್ನ ಭ್ರಷ್ಟಾಚಾರದ ಅಸರದಿಂದ ಕಟ್ಟಿ ಹಾಕಲು ಈಗ ಕಾಂಗ್ರೆಸ್ ಮುಂದಾಗಿದೆ. ಶಾಸಕ ಪೂಂಜಾ ವಿರುದ್ಧ ಭ್ರಷ್ಟಾಚಾರ ಆರೋಪ. ಭ್ರಷ್ಟಾಚಾರ ಮಾಡಿಲ್ಲವೆಂದು ಶಾಸಕರ ಪ್ರಮಾಣ. ಒಂದಿಲ್ಲೊಂದು ವಿಚಾರಕ್ಕೆ ಸದಾ ಸುದ್ದಿಯಲ್ಲಿರುವ ಶಾಸಕ ಪೂಂಜಾರನ್ನ ಕಟ್ಟಿ ಹಾಕಲು ಕಾಂಗ್ರೆಸ್ ರಣತಂತ್ರ ಹಿಡಿದಿದೆ. ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರ ರಾಜಕೀಯ ಕೆಸರೆರ ಚಟ ಜೋರಾಗಿದೆ. ಹರೀಶ್ ಪೂಂಜಾ ವಿರುದ್ಧ ಕಾಂಗ್ರೆಸ್ ಕರಪ್ಷನ್ ಬಾಂಬ್ ಸಿಡಿಸಿದೆ. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಹರೀಶ್ ಪೂಂಜಾ ವಿರುದ್ಧ ಆರೋಪ ಮಾಡಿದ್ರು. ಇನ್ನು ಕಾಂಗ್ರೆಸ್ ಆರೋಪಕ್ಕೆ ಪೂಂಜಾ ಕೆರಳಿ ಕೆಂಡವಾಗಿದ್ದಾರೆ. ಭ್ರಷ್ಟಾಚಾರ ಮಾಡೇ ಇಲ್ಲ ಅಂತ ಬೆಳ್ತಂಗಡಿ ಮಾರಿಗುಡಿ ಎದುರು ಪ್ರಮಾಣ ಮಾಡಿದ್ರು. ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷಿತ್ ಶಿವರಾಮ್ ಅವರು ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ. ಇದೆಲ್ಲದರ ಮಧ್ಯೆ ಕಾಂಗ್ರೆಸ್ ಕಾನೂನು ಸಮರಕ್ಕೆ ಮುಂದಾಗಿದೆ. ದೇವರ ಮುಂದೆ ನಮಗೆ ನ್ಯಾಯ ಕೊಡಿ ಎಂದು ಹೇಳಿದರೆ ನ್ಯಾಯಾಲಯಕ್ಕೆ ಏನು ಕೆಲಸವಿರುತ್ತದೆ? ಯಾವ ವಿಚಾರಕ್ಕೆ ದೇವರ ಮುಂದೆ ಹೋಗಬೇಕೆನ್ನುವ ಸ್ಪಷ್ಟತೆ ನಮಗಿದೆ ಅಂತ ಕಾಂಗ್ರೆಸ್ ಮುಖಂಡ ರಕ್ಷಿತ್ ಶಿವರಾಮ್ ಪೂಂಜಾಗೆ ತಿರುಗೇಟು ಕೊಟ್ಟಿದ್ದಾರೆ. ನಾನು ಎತ್ತಿದ ಪ್ರಶ್ನೆ ಎಲ್ಲ RTI ದಾಖಲೆಗಳನ್ನ ಇಟ್ಕೊಂಡು ನಾನು ಟೆಕ್ನಿಕಲ್ ವಿಚಾರದ ಮೇಲೆ ಪ್ರಶ್ನೆಯನ್ನ ಇಟ್ಟಿದ್ದೆ. ಯಾವ ರೀತಿ ಭ್ರಷ್ಟಾಚಾರ ನಡೆದಿದೆ, IBಯಲ್ಲಿ 3 ಕೋಟಿ ಭ್ರಷ್ಟಾಚಾರ, ಹೈವೇಯಲ್ಲಿ 5 ಕೋಟಿ ಭ್ರಷ್ಟಾಚಾರ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನ ಹಿಡಿದು ಅಧಿಕಾರಿಗಳ ಮೇಲೆ, ಜನಪ್ರತಿನಿಧಿ ಮೇಲೆ, ಎಲ್ಲರ ಮೇಲೆ ನಾನು ಆರೋಪವನ್ನ ಮಾಡಿದ್ದೇನೆ. ಆ ಆರೋಪ ಸಾಬೀತು ಮಾಡಲಿಕ್ಕೆ ನಾನು ಲೋಕಾಯುಕ್ತದಲ್ಲಿ ಕೂಡ ದೂರು ಕೊಟ್ಟಿದ್ದೇನೆ, ನ್ಯಾಯಾಲಯದ ಮೊರೆಯನ್ನು ಹೋಗಿದ್ದೇನೆ. ಸಂವಿಧಾನದ ಅಡಿಯಲ್ಲಿ ಏನಿದೆ ಅದನ್ನ ಮಾಡ್ತೇನೆ. ದೇವರನ್ನ ಎಲ್ಲದಕ್ಕೂ ತಂದು ದೇವರನ್ನ ಮುಂದೆ ನಿಲ್ಲಿಸುವಂತ ಕೆಲಸ ನಾವು ಮಾಡ್ತೇವೆ. ನಮಗೂ ಕೂಡ ಅತ್ಯಂತ ನಂಬಿಕೆ ಇದೆ. ಆದ್ರೆ ದೇವರ ಮುಂದೆ ಬಂದು ನನಗೆ ನ್ಯಾಯ ಕೊಡಿ ಅಂತ ಹೇಳಿದ್ರೆ ನ್ಯಾಯಾಲಯಗಳಲ್ಲಿ ನಾವಿನ್ನ ಏನ್ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಷ್ಟ. ರಾಜ್ಯ ರಾಜಕಾರಣದಲ್ಲಿ ಹವಾ ಸೃಷ್ಟಿಸಿರುವ ಪೂಂಜಾ ಹಣಿಯಲು ಕಾಂಗ್ರೆಸ್ ಮುಂದಾಗಿದೆ. ಹರೀಶ್ ಪೂಂಜಾ ವಿರುದ್ಧದ ಭ್ರಷ್ಟಾಚಾರ ಆರೋಪ ಸಾಬೀತು ಆಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂತ ಆರೋಪವನ್ನು ಮಾಡಿದ್ದಾರೆ. ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ. ಈ ತಾಲೂಕಿನ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ₹1 ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂತ ಪ್ರಮಾಣವನ್ನು ಮಾಡ್ತೇನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಬುಂಜಾ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಶಿವಮೊಗ್ಗ ಸಿಟಿಯಲ್ಲಿ ಜಾಲಿ ರೈಡ್ ಹೋಗೋ ಮುನ್ನ ಎಚ್ಚರವಾಗಿರಬೇಕು. ಒಂದ್ ವೇಳೆ ಈ ಐ ಡೋಂಟ್ ಕೇರ್ ಅಂತ ಏನಾದ್ರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡಿ ಯಥಾವತ್ ಗಾಡಿ ಓಡಿಸಿದ್ರೆ ಪೊಲೀಸರ ಅತಿಥಿ ಆಗ್ತೀರಾ, ಹುಷಾರ್. ಇನ್ನು ಈ ಟ್ಯಾಂಕರ್ ಫುಲ್ ಇದೆ ಅಂತ ಈ ಎಕ್ಸಲೇಟರ್ ರೈಸ್ ಮಾಡಿದ್ರೆ ಕಾಕಿ ಬಿಟ್ರು ಕ್ಯಾಮ್ರಾ ಮಾತ್ರ ಬಿಡಲ್ಲ. ಬಿ ಕೇರ್ಫುಲ್. ಇತ್ತೀಚಿನ ದಿನಗಳಲ್ಲಿ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಪೊಲೀಸರು ಒಂದು ಹೊಸ ಪ್ರಯೋಗವನ್ನು ಕಂಡುಹಿಡಿದಿರುವಂಥದ್ದು. ವಾಹನ ಸವಾರರು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಯದ್ವಾ ಗಾಡಿ ಓಡಿಸುವ ಮುನ್ನ ಹುಷಾರ್. ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಫಿಕ್ಸ್. ವಾಹನ ಸವಾರರ ವೇಗಕ್ಕೆ ಕಡಿವಾಣ ಹಾಕಲು ಶಿವಮೊಗ್ಗ ಪೊಲೀಸರು ಮುಂದಾಗಿದ್ದಾರೆ. ಹೈ ಸ್ಪೀಡ್ಗೆ ಬ್ರೇಕ್ ಹಾಕದಿದ್ರೆ FIR ಅಸ್ತ್ರ ಪ್ರಯೋಗಕ್ಕೆ ನಿರ್ಧರಿಸಿದ್ದಾರೆ. ಇನ್ನು ಕೆಲವೆಡೆ ಲಿಮಿಟ್ ಕ್ರಾಸ್ ಮಾಡಿ ಅತಿ ವೇಗವಾಗಿ ಗಾಡಿ ಓಡಿಸ್ತಿರೋರನ್ನ ಪತ್ತೆ ಮಾಡಿ ಈಗಾಗಲೇ ಯದ್ವಾ ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದ ವಾಹನ ಸವಾರರ ವಿರುದ್ಧ ಸ್ಪೆಷಲ್ ಡ್ರೈವ್ ನಡೆಸಿ ಕೇಸನ್ನ ದಾಖಲಿಸಿದ್ದಾರೆ. ಈಗ ಆಗಸ್ಟ್ 1ರಿಂದ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸ್ಪೀಡ್ ವೈಲೇಷನ್ದು ಮುಂಚೆ ಬರೀ ಫೈನಿಂಗ್ ಮಾತ್ರ ಮಾಡ್ತಾ ಇದ್ವಿ. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ 2 ರೀತಿ ವ್ಯವಸ್ಥೆ ಇದೆ. ಒಂದು ಶಿವಮೊಗ್ಗ ಸಿಟಿ ಕಂಪ್ಲೀಟ್ ಆಗಿ ಈ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ, ನಂಬರ್ ಪ್ಲೇಟ್ ಡಿಟೆಕ್ಷನ್ ಪ್ಲಸ್ ಸ್ಪೀಡ್ ಡಿಟೆಕ್ಷನ್ ಕ್ಯಾಮ್ರಾಸ್ ಇದೆ. ಸೊ ಅದನ್ನು ಕೂಡ ನಾವು ಬಳಸ್ಕೊಂಡು ಫೈನ್ಸ್ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಈ ಸ್ಪೀಡ್ ಡಿಟೆಕ್ಷನ್ ಮಾಡ್ತಕ್ಕಂಥ ಪ್ರತ್ಯೇಕವಾದಂಥ ಮೆಷಿನ್ಸ್ ಕೂಡ ನಮ್ಮಲ್ಲಿ ಇದೆ, ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಸಲ್ಲಿ ಇದೆ. ಶಿವಮೊಗ್ಗದಲ್ಲಿ ITMS ಅಂದ್ರೆ ಇಂಟಿಗ್ರೇಟೆಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಮೂಲಕ ಕಠಿಣ ನಿಯಮವನ್ನ ಜಾರಿಗೊಳಿಸಲಾಗಿದೆ. ಶಿವಮೊಗ್ಗದ 13 ಸರ್ಕಲ್ನಲ್ಲಿ 100ಕ್ಕೂ ಹೆಚ್ಚು ಅತ್ಯಾಧುನಿಕ ಕ್ಯಾಮೆರಾಗಳನ್ನ ಅಳವಡಿಸಿರುವುದು ಇಲಾಖೆಗೆ ವರವಾಗಿದೆ.
ಸಿಗ್ನಲ್ ಜಂಪ್ ಅನ್ನ ಗಮನಿಸಲು 72 ಕ್ಯಾಮೆರಾಗಳಿದ್ರೆ 30 ಕ್ಯಾಮೆರಾಗಳು ಅತಿ ವೇಗವಾಗಿ ಸಂಚರಿಸುವ ವಾಹನಗಳನ್ನ ಪತ್ತೆ ಮಾಡ್ತಾ ಇವೆ. ಜೊತೆಗೆ 360 ಡಿಗ್ರಿ ಸುತ್ತಲಿನ ದೃಶ್ಯವನ್ನ ಸೆರೆ ಹಿಡಿಯುವಂತಹ ಸ್ಮಾರ್ಟ್ ಫೋನ್ ಕೂಡ ಇಲ್ಲಿರೋದು ವಿಶೇಷ. ಈ ಕ್ಯಾಮೆರಾ ನಿಗದಿಪಡಿಸಿದ ವೇಗ ಮಿತಿ ಮೀರಿದ್ರೆ ಸ್ಪೀಡ್ ಡಿಟೆಕ್ಟರ್ ಮೂಲಕ ಪತ್ತೆ ಹಚ್ಚಿ ವಾಹನ ಮಾಲೀಕರ ನಂಬರ್ಗೆ ಮೆಸೇಜ್ ಕೂಡ ಹೋಗುತ್ತೆ. ಒಟ್ಟಾರೆ ಶಿವಮೊಗ್ಗದಲ್ಲಿ ಇನ್ಮುಂದೆ ಎಸ್ಕಲೇಟರ್ ರೈಸ್ ಮಾಡೋ ಮುನ್ನ ಎಚ್ಚರ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಪಘಾತ ಪ್ರಕರಣಗಳು ಸಂಭವಿಸುತ್ತಿದೆ. ಹಾಗಾಗಿ ಅದನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ಪೊಲೀಸರು ಈ ಮುಂಜಾಗೃತಾ ಕ್ರಮವನ್ನು ಮತ್ತು ಉತ್ತಮ ಕ್ರಮವನ್ನು ಕೈಗೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಹಾಗೂ ಕೇಂದ್ರದ ವಿರುದ್ಧ ಈಗ ಕಾಂಗ್ರೆಸ್ ಬೆಂಕಿ ಚೆಂಡನ್ನು ಉಗುಳ್ತಾ ಇದ್ದಾರೆ. ಈ ಮಧ್ಯೆ ಸಿಎಂ ಮುಂದಿನ ನಡೆ ಬಹಳ ಕುತೂಹಲವನ್ನ ಹೆಚ್ಚಿಸಿದೆ. ಟಗರಿಗೆ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಡಿಚ್ಚಿ. ಮುಂದಿನ ಹೋರಾಟದ ಕುರಿತು ಸಿಎಂ ಚರ್ಚೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿ ಸೇಫ್ ಆಯಿತು. ಮೂಡಾ ಕೇಸ್ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ ಎನ್ನುವಷ್ಟರಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಬಾಂಬ್ ಸಿಡಿಸಿದ್ರು. ಇದಾದ ಬೆನ್ನಲ್ಲೇ ಮುಂದಿನ ಹೋರಾಟದ ಬಗ್ಗೆ ಸಿದ್ದರಾಮಯ್ಯ ಮ್ಯಾರಥಾನ್ ಮೀಟಿಂಗ್ ನಡೆಸುತ್ತಲೇ ಇದ್ದು ಹೈಕಮಾಂಡ್ ಸಾಥ್ ನೀಡಿದೆ. ಕಾನೂನು ಹೋರಾಟಕ್ಕೆ ಕೈ ಸಜ್ಜು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಅರ್ಜಿದಾರರು ಪ್ರಾಸಿಕ್ಯೂಷನ್ ಅನುಮತಿ ಹಿಡಿದುಕೊಂಡು ಸೆಷನ್ಸ್ ಕೋರ್ಟ್ಗೆ ಹೋಗಿ ತನಿಖೆಗೆ ಆದೇಶ ನೀಡುವಂತೆ ಕೋರುತ್ತಾರೆ. ಅರ್ಜಿದಾರರ ಹೇಳಿಕೆ ದಾಖಲಿಸಿಕೊಂಡ ನಂತರ ಕೋರಿಕೆಯನ್ನು ಪುರಸ್ಕರಿಸಬಹುದು, ಇಲ್ಲವೇ ತಿರಸ್ಕರಿಸಬಹುದು. ಪುರಸ್ಕರಿಸಿದರೆ ಪೊಲೀಸರಿಗೆ ಇಲ್ಲವೇ ಲೋಕಾಯುಕ್ತರಿಗೆ ತನಿಖೆಯನ್ನು ಒಪ್ಪಿಸಬಹುದು. ಬಳಿಕ ಸಿಎಂ ಹೈಕೋರ್ಟ್ನಲ್ಲಿ ಸೆಷನ್ಸ್ ಕೋರ್ಟ್ ಆದೇಶ ಪ್ರಶ್ನಿಸುತ್ತಾರೆ. ಅಲ್ಲಿಯೂ ಪ್ರಾಸಿಕ್ಯೂಷನ್ ಅನುಮತಿ ಪುರಸ್ಕರಿಸಿದರೆ ಪ್ರಕರಣ ಖಂಡಿತ ಸುಪ್ರೀಂಗೆ ಹೋಗಬಹುದು. ಸುಪ್ರೀಂನಲ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಪುರಸ್ಕರಿಸಿದರೆ ಪೊಲೀಸ್ ಇಲ್ಲವೇ ಲೋಕಾಯುಕ್ತದಿಂದ ತನಿಖೆ ಶುರುವಾಗುತ್ತದೆ. 2011ರಲ್ಲಿ ಬಿಎಸ್ವೈ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಲಾಗಿತ್ತು. 10 ತಿಂಗಳುಗಳ ನಂತರ ಆರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಅದೇ ರೀತಿ ಸಿದ್ದರಾಮಯ್ಯ ವಿಚಾರದಲ್ಲೂ ಆಗುವ ಸಾಧ್ಯತೆ ಇದೆ. ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಸಿಕ್ಕ ಬಳಿಕ ಏನೆಲ್ಲ ಮಾಡಬಹುದು ಎಂಬುದರ ಬಗ್ಗೆ ಸಿಎಂ ಚರ್ಚೆ ನಡೆಸುತ್ತಲೇ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಯಾವ ಹೆಜ್ಜೆ ಇಡಲಿದ್ದಾರೆ ಅನ್ನೋದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೂಡಾಮುಳ್ಳು ಚುಚ್ಚಾಗಿದೆ. 14 ಸೈಟ್ಗಳ ಸೀಕ್ರೆಟ್ ಬಗ್ಗೆ ತನಿಖೆಗೆ ರಾಜ್ಯಪಾಲರು ಕಟ್ಟಪ್ಪಣೆಯನ್ನ ಹೊರಡಿಸಿದ್ದು ಆಗಿದೆ. ಇಲ್ಲಿಂದ ಮುಂದೆ ಏನ್ ಆಗಬಹುದು, ಮುಖ್ಯಮಂತ್ರಿಗಳ ಮುಂದಿರುವಂತಹ ಆಯ್ಕೆಗಳು ಏನು ಎಂಬುದನ್ನ ಈ ವರದಿಯಲ್ಲಿ ನೋಡೋಣ. ಮುಖ್ಯಮಂತ್ರಿ ಬುಡಕ್ಕೆ ಮೂಡಾಮುಳ್ಳು. ಸಿದ್ದರಾಮಯ್ಯರಿಗೆ ಫಿಕ್ಸ್ ಆಯ್ತಾ ಉರುಳು. ರಾಜಕೀಯ ಕೆಸರರ ಚಾಟ